ಜನವರಿಯಿಂದ ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಪಕ್ಕ ಎನ್ನಲಾಗಿದೆ. 15% ಟಿಕೆಟ್ ದರ ಹೆಚ್ಚಳಕ್ಕೆ ಸರ್ಕಾರಕ್ಕೆ ಬಿಎಂಆರ್ಸಿಎಲ್ ವರದಿ ಸಲ್ಲಿಸಲು ಸಜ್ಜಾಗಿದೆ. ದರ ಪರಿಷ್ಕರಣೆ ಸಂಬಂಧ ಸಾರ್ವಜನಿಕರಿಂದ ಸಲಹೆ ಸ್ವೀಕರಿಸಿದ್ದು, ಸದ್ಯ ಮೆಟ್ರೋದಲ್ಲಿ ಕನಿಷ್ಠ ದರ 10 ರೂಪಾಯಿ, ಗರಿಷ್ಠ 60 ರೂಪಾಯಿ ಇದ್ದು, ಕನಿಷ್ಠ ದರ 15 ಮತ್ತು ಗರಿಷ್ಠ ದರ 75 ರೂಪಾಯಿಗೆ ಪರಿಷ್ಕರಣೆ ಆಗುವ ಸಾಧ್ಯತೆ ಇದೆ. ಬಿಎಂಟಿಸಿಯ ವಾಯುವಜ್ರ ಬಸ್ ಆದಾಯ ಗಳಿಕೆಯಲ್ಲಿ ದಾಖಲೆ ಬರೆದಿದೆ. ನವೆಂಬರ್ ತಿಂಗಳಲ್ಲೇ ಬರೋಬ್ಬರಿ 4 ಲಕ್ಷ ಪ್ರಯಾಣಿಕರು ವಾಯುವಜ್ರ ಬಸ್ ಮೂಲಕ ಏರ್ಪೋರ್ಟ್ಗೆ ಪ್ರಯಾಣಿಸಿದ್ದಾರೆ. ಏರ್ಪೋರ್ಟ್ ಒಂದೇ ಮಾರ್ಗದಿಂದಲೇ ಬಿಎಂಟಿಸಿಗೆ ದಿನಕ್ಕೆ 37 ಲಕ್ಷ ರೂಪಾಯಿ ಆದಾಯ ಬರುತ್ತಿದ್ದು, 11 ಕೋಟಿ ರೂಪಾಯಿ ಆದಾಯ ಬಂದಿದೆ. ಬೆಂಗಳೂರಲ್ಲಿ ಆಸ್ತಿ ಮಾರಾಟ, ಖರೀದಿ ಸೇರಿ ಇತರೆ ಕೆಲಸಗಳಿಗೆಲ್ಲ ಈ ಖಾತಾ ಕಡ್ಡಾಯಗೊಳಿಸಲಾಗಿದೆ. ಆದರೆ ಸರ್ವರ್ ಸಮಸ್ಯೆಯಿಂದ ಈ ಖಾತಾ ಪಡೆಯಲು ಸಿಟಿ ಮಂದಿ ಪರದಾಡ್ತಿದ್ದಾರೆ. ಬಿಬಿಎಂಪಿ ಕಚೇರಿ, ಬೆಂಗಳೂರು ಒನ್ ಕೇಂದ್ರಗಳಿಗೆ ತೆರಳಿದ್ರು ಎಲ್ಲಿ ಕೂಡ ಸಮರ್ಪಕವಾಗಿ ಈ ಖಾತಾ ಲಭ್ಯವಾಗ್ತಿಲ್ಲ ಅಂತ ಸಂಕಷ್ಟ ಹೊರ ಹಾಕಿದ್ದಾರೆ.